ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೋಟೋ QLO ಆ್ಯಪ್ ಬಗ್ಗೆ ಒಂದು 2-3 ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಆಲ್ಮೋಸ್ಟ್ ಜನ ಕಾಮೆಂಟ್ ಮಾಡಿದ್ರ. ಕೆಲವೊಬ್ಬರೆಲ್ಲ ಲಕ್ಷಾನುಗಟ್ಟಲೆ ಕಳ್ಕೊಂಡಿದ್ದೀರ, ಇನ್ನೊಬ್ಬರೆಲ್ಲ 5 ಲಕ್ಷ ಲಾಸ್ ಆಯ್ತಣ್ಣ ಅಂತ ಹಾಕಿದರೆ, ಕೆಲವೊಬ್ಬರೆಲ್ಲ 30,000 10,000 ಈ ಥರ ಎಲ್ಲ ಕಾಮೆಂಟ್ ಮಾಡಿದ್ದೀರ. ಬಟ್ ನೀವು ಈ ಥರ ನೆಕ್ಸ್ಟ್ ಟೈಮು ಯಾವುದೇ ರೀತಿ ಸ್ಕ್ಯಾಮ್ ಆಗೋಕ್ಕೆ ಮುನ್ನೆಚ್ಚರಿಕೆ ಯಾವ ಥರ ವಹಿಸ್ಕೊಳ್ಬೇಕಂತಂದು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದು ನಿಮಗೆ ಯೂಟ್ಯೂಬ್ನಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ಸೊ ನಮಗೆ ಇಂಥ ಆ್ಯಪ್ನಿಂದ ಇಷ್ಟು ದುಡ್ಡು ಬಂತು, ಆ ಆ್ಯಪ್ನಿಂದ ಇಷ್ಟು ದುಡ್ಡು ಬಂತು ಅಂತ ಹೇಳ್ಬಿಟ್ಟು ದಯವಿಟ್ಟು ಅಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ₹100 ದುಡಿಯೋದೇ ಕಷ್ಟ. ಅಂಥದ್ರಲ್ಲಿ ಕೆಲವೊಂದು ಆ್ಯಪ್ಗಳೆಲ್ಲ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ಅದಕ್ಕೆಲ್ಲ ಬಂಡವಾಳ ಹಾಕಿ ಪಾಪ ಲಕ್ಷಾನುಗಟ್ಟಲೆ ಹಾಕಿರ್ತಾರೆ. ನೀವು ಕೆಲವೊಂದು ನಂಬ್ಕೊಂಬಿಟ್ಟು ನಾವು ಹೇಳ್ತೀವಿ ಅಂತಂದು ಹೇಳ್ಬಿಟ್ಟು ಯೂಟ್ಯೂಬರ್ಸ್ ಎಲ್ಲ ಕೆಲವು ಹೇಳ್ತಿರ್ತಾರೆ, ಇಷ್ಟು ದಿನ ಅಮೌಂಟ್ ಕಳ್ಕೊಂಡ್ರೆ ಆಯಿತು ಬಿಟ್ಬಿಡ್ರಿ, ಅದ್ರ ಬಗ್ಗೆ ಏನು ತಲೆ ಕೆಡ್ಸೋಕೆ ಹೋಗ್ಬೇಡಿ. ಯಾಕೆಂದರೆ ಅದು ತಲೆ ಕೆಡ್ಸಂಗೆ ನಿಮ್ಮ ಮೈಂಡ್ ಹಾಳಾಗಿ ಹೋಗ್ತದೆ. ಬಿಟ್ಟರೆ ಅಮೌಂಟ್ ಅಂತ ಯಾವುದೇ ರೀತಿ ವಾಪಸ್ ಬರಲ್ಲ. ಒಂದು ತಲೆಯಾಗಿ ಇಟ್ಕೊಳ್ರಿ. ನಮ್ಮ ಯೂಟ್ಯೂಬಲ್ಲಿ ನಾವೆಲ್ಲ ನೋಡ್ತಾನೆ ಇರ್ತೀವಿ. ಆಲ್ಮೋಸ್ಟ್ ಜನ ಯೂಟ್ಯೂಬರ್ಸ್ ಏನಾದಾರೆ ಅಂದರೆ ಈ ಆ್ಯಪ್ಗಳ ಬಗ್ಗೆ ಭಾಳ ಪ್ರಮೋಟ್ ಮಾಡ್ತಾಯಿದ್ದಾರೆ. ಕೆಲವೊಂದು ಚಾನಲ್ಗಳಲ್ಲಿ, ಇಂಥ ಚಾನಲ್ ಅಂತ ನಾನು ಹೇಳಲ್ಲ, ಕೆಲವೊಂದು ಚಾನಲ್ಗಳಲ್ಲಿ ಈ ಆ್ಯಪನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನನಗೆ ಇಷ್ಟು ಅಮೌಂಟ್ ಬಂತು, ಆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಷ್ಟು ಅಮೌಂಟ್ ಆಫರ್ ಬರುತ್ತೆ, ನಿಮಗೆ ಡಿಸ್ಕೌಂಟ್ ಇದೆ, ಶೇರ್ ಮಾಡಿರಿ, ಹಂಗೆ ಹಿಂಗಂತೆ ಭಾಳಷ್ಟು ಜನ ಹೇಳ್ತಿದ್ದಾರೆ. ದಯವಿಟ್ಟು ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಾವು ₹100 ದುಡಿಯೋದೇ ಭಾಳ ಕಷ್ಟ ಆಗಿದೆ ಇಂಥ ದಿನಗಳಲ್ಲಿ. ಯಾವನೊಬ್ಬನು ಫ್ರೀ ದುಡ್ಡು ಕೊಡ್ತಾನೆ ಅಂದರೆ ನೀವು ಹೆಂಗೆ ನಂಬ್ತೀರ ಅದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನಂಬಕ್ಕಾದಕ್ಕೆ ಮುಂಚೆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ ನಾವು ಅಂತಂದರೆ ಅದ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡಿ, ಗೂಗಲಲ್ಲಾಗಲಿ ಅಥವಾ ಪ್ಲೇಸ್ಟೋರ್ನಲ್ಲಾಗಲಿ ಸರ್ಚ್ ಮಾಡ್ಕೊಳ್ಳಿ, ಆಯಿತಾ. ಅದು ಜೆನ್ಯೂನ್ ಆ್ಯಪ, ಅದ್ರ ಬಗ್ಗೆ ರೇಟಿಂಗೆಲ್ಲ ನೋಡಿರಿ, ಅದು ರೇಟಿಂಗ್ ಎಷ್ಟಿದೆ, ಮತ್ತು ಅದ್ರ ಕಾಮೆಂಟೆಲ್ಲ ಕೊಟ್ಟಿರ್ತಾನೆ ಅವನು. ಸ್ಕ್ಯಾಮ್ ಆ್ಯಪ ಇಲ್ಲ ಇದ್ರ ಬಗ್ಗೆ ಏನಾನ ನೆಗೆಟಿವ್ ಇದೆನಾ ಪಾಸಿಟಿವ್ ಇದೆನಾ ಅಂತ ಸ್ವಲ್ಪ ಸರ್ಚ್ ಮಾಡ್ಕೊಳ್ಳಿ, ಆಯಿತಾ. ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡಿಬಿಟ್ಟು ಅದು QR ಕೋಡಿಂದ ನೀವು ಯಾವುದೇ ರೀತಿ ಇದು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇನ್ನೊಂದು ಆಲ್ಮೋಸ್ಟ್ ಜನ ನೀವು QR ಕೋಡ್ ಅದು ಯೂಸ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡ್ತಿದ್ರೆ ದಯವಿಟ್ಟು ಅಂತ ಮಾಡೋಕ್ಕೆ ಹೋಗಬೇಡಿ. ಮೊದಲು ಆಲ್ಮೋಸ್ಟ್ ಅದನ್ನು QR ಕೋಡ್ ಏನಿದೆಲ್ಲ ಮೊದಲು ಸ್ಟಾಪ್ ಮಾಡಿರಿ. ನೀವು ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ ಅಂದರೆ ಏನಿದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾತ್ರ ಇರಬೇಕು. ಅಂದರೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಮಾತ್ರ ಟ್ರಾನ್ಸಾಕ್ಷನ್ ಇದ್ದರೆ ನಿಮ್ಗೆ ಯಾವುದೇ ರೀತಿ ಅದು ಸ್ಕ್ಯಾಮ್ ಆಗೋಕ್ಕೆ ಸಾಧ್ಯವಿಲ್ಲ. ಈ QR ಕೋಡ್ ಏನಿದೆಲ್ಲ ಅದು ಮೋಸ್ಟ್ಲಿ ಡೇಂಜರಸ್ QR ಕೋಡು. ಯಾಕೆಂದರೆ ಅದು ಏನು ಗೊತ್ತಾಗಲ್ಲ ನಮಗೆ. ಅವನು ಒನ್ಲಿ ಲಿಂಕ್ ಅಂದಿರ್ತವೆ, ಬಿಟ್ಟರೆ ಅವನು ಯಾವನು ಏನು ಕತೆ ಅಂತ ಅಡ್ರೆಸ್ಸೇ ಗೊತ್ತಿರೋಂಗಿಲ್ಲ. ಸೊ ಅಂಥದನ್ನ ಸ್ವಲ್ಪ ಅವಾಯ್ಡ್ ಮಾಡಿರಿ QR ಕೋಡನ್ನ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಗೊತ್ತಿಲ್ಲದೆ ಯಾವುದೇ ಆ್ಯಪನ್ನು ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಮೊಬೈಲಲ್ಲಿ. ನನ್ನ ಅನಿಸಿಕೆ ನಾನು ಇಷ್ಟೊಂದು ಹೇಳಿದೆ ನಿಮಗೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಇನ್ನೊಬ್ಬರಿಗೆ ಸ್ವಲ್ಪ ತಿಳ್ಕೊಳ್ಳಿ, ಆಯಿತಾ. ನಾವು ಮೋಸ ಹೋಗಿವಿ ಆಯಿತು, ಇದೇ ನಾವು ಮೋಸ ಹೋಗಿವಿ ಅಂತಂದು ಹೇಳ್ಬಿಟ್ಟು ಮೈಂಡ್ನಾಗ ಇಟ್ಕೊಂಡು ಕೂತ್ಕೊಂಬರೋದು ಅದು ದೊಡ್ಡ ತಪ್ಪು. ಆಯಿತು, ಒಂದು ₹6,000 ಹೋಯ್ತು, ₹50,000 ಹೋಯ್ತು, ಲಕ್ಷ ಹೋಯ್ತು, ಹೋಯ್ತು, ಅದು ವಾಪಸ್ಸಂತೂ ದುಡ್ಡು ಬರೋದು ಡೌಟ್ ನಿಮಗೆ. ಬಟ್ ನೆಕ್ಸ್ಟ್ ಏನಿದೆಲ್ಲ ಅವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ, ನೀವೇ ಹೇಳ್ಬೇಕಾಗುತ್ತೆ. ಯಾಕಂದರೆ ನಾನು ಇಷ್ಟು ಅಮೌಂಟು ಮೋಸ ಹೋಗಿನಿ, ನೀನು ಈ ಥರ ಹೋಗ್ಕೋಬೇಡ ಅಂತಂದು ಹೇಳ್ಬಿಟ್ಟು. ನಿಮ್ಮ ಕಡೆಯಿಂದ ಎಲ್ಪಿದು ಒಂದೇ ಅಷ್ಟೇ, ನಾವು ಹೇಳೋದು ಇಷ್ಟು ಹೇಳ್ತಿದ್ವಿ. ಸೊ ಗೊತ್ತಾಯ್ತಲ್ಲ ಯಾವ ಥರ ನಾವು ಎಲ್ಲ ಎಚ್ಚರಿಕೆ ಇರ್ಬೇಕಂತಂದು ಹೇಳ್ಬಿಟ್ಟು. ಸೊ ಈ ಥರ ಎಲ್ಲ ಎಚ್ಚರಿಕೆ ಆಗಿರಿ. ಮುಂದಿನ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಸುತ್ತಾ ಹೇಳ್ರಿ ಈ ಥರ ಎಚ್ಚರಿಕೆ ಆಗಿರಿ ಅಂತಂದು ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು.